ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ದೆಹಲಿಗೆ ತೆರಳಿದ ಸಿಎಂ ಡಿಕೆ ಶಿವಕುಮಾರ್ ತಡರಾತ್ರಿ ಅಥವಾ ನಾಳೆ ಬೆಂಗಳೂರಿಗೆ ವಾಪಸ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಿದೆ. ಭಾನುವಾರ ರಾಜ್ಯದ ನೂತನ ಸಚಿವರ ಪಟ್ಟಿ ಫೈನಲ್ ಆಗುವ ಸಾಧ್ಯತೆ ಇದೆ. ಜುಲೈ 19ರಂದು ದೆಹಲಿಯಲ್ಲಿ ಸಂಪುಟ ವಿಸ್ತರಣೆಯ ಸಂಬಂಧ ಮಾತುಕತೆ ನಿಗದಿಯಾಗುವ ಸಾಧ್ಯತೆ ಇದೆ. ಅದರಂತೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಲಿದ್ದಾರೆ. ಮೊನ್ನೆಯಷ್ಟೇ ಅನ್ಯ ಕಾರ್ಯದ ನಿಮಿತ್ತ ಒಂದು ದಿನ ದೆಹಲಿಗೆ ತೆರಳುವುದಾಗಿ ಸಿಎಂ ಹೇಳಿದರು. ಅದರಂತೆ ಇವತ್ತಿನ ದೆಹಲಿ ಭೇಟಿ ಸಂಪುಟ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಮಹತ್ವ ಪಡೆದುಕೊಂಡಿದೆ. ತಡರಾತ್ರಿ ಅಥವಾ ನಾಳೆ ಸಿಎಂ ಬೆಂಗಳೂರಿಗೆ ವಾಪಸ್ ಆಗುವ ಸಾಧ್ಯತೆ ಇದೆ. ಇದಾದ ಬಳಿಕ ಭಾನುವಾರ ಮತ್ತೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ತೆರಳಲಿದ್ದಾರೆ. ಹೀಗಾಗಿ ಎಲ್ಲರ ಚಿತ್ತ ಸಿಎಂ ನಡೆಯುತ್ತವೆ ನೆಟ್ಟಿದೆ. ಜುಲೈ 19ರ ನಂತರ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಮಾತುಕತೆ ದೆಹಲಿ ನಡೀಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಎಐಸಿಸಿ ಏಕಾಏಕಿಯಾಗಿ ಮಾಜಿ ಸಿಎಂ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಸಿಎಂಗೆ ಬುಲಾವ್ ನೀಡಿದೆ. ಹಾಗಾಗಿ ದೆಹಲಿ ಅಂಗಳದಲ್ಲಿ ನಾಳೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಸಂಬಂಧ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುವುದು ಬಹುತೇಕ ಖಚಿತ ಎಂದಾಗ್ತಾ ಇದೆ. ಜುಲೈ 20ರೊಳಗೆ ಸಿದ್ಧವಾಗುತ್ತಾ ಫೈನಲ್ ಲಿಸ್ಟ್. ಮುಂದಿನ ವಾರವೇ ಪ್ರಮಾಣ ವಚನ ಸಾಧ್ಯತೆ. ಕಾಂಗ್ರೆಸ್ ಶಾಸಕರು ಎದುರು ನೋಡ್ತಾ ಇದ್ದ ದಿನ ಇನ್ನೇನು ಸನ್ನಿಹಿತವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ವಾರಾಂತ್ಯದಲ್ಲಿ ರಾಜ್ಯ ನಾಯಕರು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ. ಜೂನ್ 18ರಂದು ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಲಿದ್ದಾರೆ. ಜುಲೈ 19ರಿಂದ 2 ದಿನಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಸರಣಿ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಈ ಸಭೆಯ ಬಳಿಕ ಜುಲೈ 20 ಅಥವಾ 21ರಂದು ಹೊಸ ಸಚಿವರ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. 3 ಪಟ್ಟಿ 3 ಲೆಕ್ಕಾಚಾರ. ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆ. 20 ಸ್ಥಾನಗಳಲ್ಲಿ 3 ಸ್ಥಾನ ಕೈಬಿಡುವ ಸಾಧ್ಯತೆ. ಹೌದು, ಸಚಿವ ಸಂಪುಟ ವಿಸ್ತರಣೆಯಲ್ಲೂ ಹೈಕಮಾಂಡ್ ಟ್ವಿಸ್ಟ್ ಕೊಟ್ಟಿದೆ. ಖಾಲಿ ಇರುವ 20 ಸ್ಥಾನಗಳ ಪೈಕಿ ಎಲ್ಲ ಸ್ಥಾನಗಳನ್ನು ಭರ್ತಿ ಮಾಡಲ್ಲ, ಬದಲಿಗೆ 3 ಸ್ಥಾನಗಳನ್ನು ಖಾಲಿ ಉಳಿಸಿಕೊಂಡು ಉಳಿದ ಸ್ಥಾನಗಳನ್ನು ಭರ್ತಿ ಮಾಡುವ ಆಯ್ಕೆಯನ್ನು ಹೈಕಮಾಂಡ್ ಅಂಗಳದಲ್ಲಿಟ್ಟಿದೆ. ಇನ್ನು ವಾರದೊಳಗೆ ಸಂಪುಟ ವಿಸ್ತರಣೆ ಮುಗಿಸಲು ಹೈಕಮಾಂಡ್ ಪ್ಲಾನ್ ಮಾಡಿದೆ. 3 ಪಟ್ಟಿ 3 ಲೆಕ್ಕಾಚಾರ ಇಟ್ಕೊಂಡಿರುವ ಹೈಕಮಾಂಡ್ ಸಂಪುಟ ವಿಸ್ತರಣೆಗೆ ಎಚ್ಚರಿಕೆಯ ಹೆಜ್ಜೆಯನ್ನಿಡೋದಕ್ಕೆ ಸರ್ಕಸ್ ಮಾಡ್ತಿದೆ. ಈಗಾಗಲೇ ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಕಡೆಯಿಂದ ಪ್ರತ್ಯೇಕ ಪಟ್ಟಿ ರೆಡಿಯಾಗಿದ್ದು, ಇಬ್ಬರ ಪಟ್ಟಿಯನ್ನು ಪಡೆದು ಪ್ರಾದೇಶಿಕ, ಜಾತಿ ಮತ್ತು ರಾಜಕೀಯ ಸಮತೋಲನವನ್ನು ಗಮನದಲ್ಲಿಟ್ಟುಕೊಂಡು ಅಂತಿಮ ಪಟ್ಟಿಯನ್ನು ರೂಪಿಸಲಾಗ್ತಿದೆ. ಎಚ್ಚರಿಕೆಯ ಭಾಗವಾಗಿ 3 ಸ್ಥಾನಗಳನ್ನು ಖಾಲಿ ಉಳಿಸಿಕೊಳ್ಳುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಈ ಬಾರಿ 20ಕ್ಕೆ 20 ಸ್ಥಾನವನ್ನು ತುಂಬುತ್ತಾರಾ ಅಥವಾ 2ರಿಂದ 3 ಸ್ಥಾನವನ್ನು ಖಾಲಿ ಇಟ್ಕೊಳ್ತಾರಾ ಅನ್ನುವಂಥ ಕುತೂಹಲ ಇದೆ. ವಿಶೇಷವಾಗಿ ಯಾವುದೇ ರೀತಿಯ ಗೊಂದಲ ಆಗದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಅಸಮಾಧಾನ ಇದ್ದರೆ ಅವರು ಸಮಾಧಾನ ಪಡಿಸುವಂಥ ಲೆಕ್ಕಾಚಾರದಲ್ಲಿ ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರ ಕೆಲವೊಂದು ಲೆಕ್ಕಾಚಾರದ ನಡುವೆಯೂ ಕೂಡ ಹೈಕಮಾಂಡ್ ಒಂದಷ್ಟು ಸ್ಥಾನಗಳನ್ನು ಹೋಲ್ಡ್ ಮಾಡಬಹುದು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಆದರೆ ಯಾರ ಪರವಾಗಿ ಹೆಚ್ಚಿನ ಒಲವಿರುತ್ತೆ ಅನ್ನುವಂಥ ಕುತೂಹಲವನ್ನು ಕೂಡ ಈ ಬಾರಿಯ ಸಂಪುಟ ವಿಸ್ತರಣೆ ಉಳಿಸಿಕೊಂಡಿದೆ. ಇನ್ನು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾರಿಗೆ ಲಕ್ಕು, ಯಾರಿಗೆ ಶಾಕು ಎಂಬಂತಹ ಕುತೂಹಲ ಜಾಸ್ತಿ ಇದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಬಹುತೇಕ ಹಿರಿಯರಿಗೆ ಕೊಡಲಾಗುತ್ತಾ ಎಂಬ ಚರ್ಚೆಯೂ ಕೂಡ ನಡೀತಿದೆ. ಈ ಬಾರಿ ಹಳಬರಿಗಿಂತ ಹೊಸಬರಿಗೆ ಹೆಚ್ಚಿನ ಮಣೆ ಎಂಬ ಲೆಕ್ಕಾಚಾರದ ಮಾತುಗಳು ಜೋರಾಗಿದೆ. ಇನ್ನು ಸಚಿವ ಸ್ಥಾನಕ್ಕಾಗಿ ಭಾರೀ ಕಸರತ್ತು ನಡೀತಾ ಇದ್ದು 15ರಿಂದ 20 ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟು ಲಾಭಿಯನ್ನ ಮಾಡ್ತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.